ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಕೃಷಿ ಬೆಳೆಗಳಲ್ಲಿ ಬರ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ.ವಿ. ಶಿವಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಶಿವಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಬೆಳೆಗಳಲ್ಲಿ ಯಾವ ರೀತಿ ಬರ ನಿರ್ವಹಣೆಯನ್ನು ಮಾಡ್ಬೋದು, ಬರ ನಿರ್ವಹಣಾ ತಾಂತ್ರಿಕತೆಗಳು ಏನೇನಿದ್ದಾವೆ, ಮತ್ತು ಬಹಳ ದೊಡ್ಡ ಸಮಸ್ಯೆ ಅಂತಂದರೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಬಹಳವಾಗಿ ಆಗುತ್ತೆ, ವಾತಾವರಣದ ತಾಪಮಾನ ವಿಪರೀತವಾಗಿ ಏರುತ್ತೆ. ಅಂತಹ ಸಂದರ್ಭದಲ್ಲಿ ಮಣ್ಣಿನಲ್ಲಿರುವಂತಹ ಜೀವಸೆಲೆ, ಆ ತೇವಾಂಶವನ್ನು ಯಾವ ರೀತಿ ಉಳಿಸ್ಕೋಬಹುದು, ಅದಕ್ಕಿರುವಂತಹ ತಾಂತ್ರಿಕತೆಗಳೇನು, ಈ ಎಲ್ಲದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ನಾನು ಮುಖ್ಯವಾಗಿ ಹೇಳೋದಾದರೆ, ಇವತ್ತಿನ ಒಂದು ಪರಿಸ್ಥಿತಿ ಏನಿದೆ, ಹವಾಮಾನ ವೈಪರೀತ್ಯ ಈ ಅನೇಕ ತರಹದ ಸಮಸ್ಯೆಗಳನ್ನು ರೈತರಿಗೆ ತಂದೊಡ್ಡಿದೆ. ಅದರೊಳಗಾಗಿ ಬರ ಪರಿಸ್ಥಿತಿ ಏನಿದೆ, ಇದನ್ನು ನಾವು ಯಾವುದೇ ಒಂದು ಪ್ರದೇಶದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗ್ತಕ್ಕಂಥ ಒಂದು ಪ್ರಮಾಣ ಏನಿದೆ, ಹಾಗೆ ಅದು ನೀರಿನ ಕೊರತೆಯನ್ನು ಉಂಟಾದಾಗ ಅನೇಕ ಬೆಳೆಗಳು, ಜೀವಜಲ ಮತ್ತು ಜೀವಕ್ಕೆ ತೊಂದರೆ ಆಗ್ತಕ್ಕಂಥ ಸ್ಥಿತಿಯನ್ನು ನಾವು ಬರ ಅಂಥೇಳಿ ಕರಿತೇವೆ. ಜಲಕ್ಷಾಮ ಅಥವಾ ಬರ ಅಂತ ಹೇಳಿ ಕರಿತೀವಿ. ಸರಳವಾಗಿ ಹೇಳೋದಾದರೆ, ದೀರ್ಘಕಾಲ ಮಳೆಯ ಕೊರತೆಯಿಂದ ಉಂಟಾಗ್ತಕ್ಕಂಥ ನೀರಿನ ಅಭಾವದ ಸ್ಥಿತಿಗೆ ನಾವು ಬರ ಅಂತ ಹೇಳಿ ಕರಿತೇವೆ. ಇತ್ತೀಚಿನ ದಿನಗಳಲ್ಲಿ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನಿದೆ, ಅದರೊಳಗಾಗಿ ಮುಖ್ಯವಾಗಿ ಉಷ್ಣಾಂಶದ ಏರಿಕೆ ಇರ್ಬೋದು ಅಥವಾ ಮಳೆಯ ಪ್ರಮಾಣದ ಒಂದು ಏರುಪೇರಿರ್ಬೋದು, ಇವೆಲ್ಲವೂ ಕೂಡ ಮನುಷ್ಯನೇ ಮಾಡಿಕೊಂಡಿರ್ತಕ್ಕಂಥ ಸ್ಥಿತಿಗಳು. ಈ ಒಂದು ಬರವಾದ ವಿಧಗಳನ್ನು ನಾವು ನೋಡಿದಾಗ ಸಾಮಾನ್ಯವಾಗಿ 3 ವಿಧಗಳನ್ನು ನಾವು ನೋಡ್ತೇವೆ. ಒಂದು, ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗ್ತಕ್ಕಂಥದ್ದನ್ನು ನಾವು ಮೌಸಮಿ ಬರ ಅಥವಾ ಮೆಟೀರಿಯಾಲಜಿಕಲ್ ಡ್ರೌಟ್ ಅಂತ ಹೇಳಿ ಕರಿತೇವೆ. ಎರಡನೇದಾಗಿ, ಮಣ್ಣಿನಲ್ಲಿ ತೇವಾಂಶದ ಕೊರತೆ ಉಂಟಾದಾಗ ಬೆಳೆಗೆ ಹಾನಿ ಆಗ್ತಕ್ಕಂಥದ್ದನ್ನು ನಾವು ಕೃಷಿ ಬರ ಅಥವಾ ಅಗ್ರಿಕಲ್ಚರ್ ಡ್ರೌಟ್ ಅಂತ ಹೇಳಿ ಕರಿತೇವೆ. ಹಾಗೆ ನದಿಗಳು, ಕೆರೆಗಳು, ಭೂಗರ್ಭದ ಜಲಾಶಯಗಳು ಇವೆಲ್ಲವೂ ಕೂಡ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದಾಗ ನಾವು ಅದನ್ನು ಜಲಬರ ಅಥವಾ ಹೈಡ್ರಾಲಜಿಕಲ್ ಡ್ರೌಟ್ ಅಂತ ಹೇಳಿ ನಾವು ಕರಿತೇವೆ. ಮುಖ್ಯವಾಗಿ ಈ ಬರದ ಪರಿಣಾಮ ಏನು ಅಂತಂದರೆ, ಪ್ರಮುಖವಾಗಿ ರೈತರಿಗೆ ಬೆಳೆ ಉತ್ಪಾದನೆ ಕಡಿಮೆ ಆಗ್ತಕ್ಕಂಥದ್ದು, ಪಶುಗಳಿಗೆ ಮೇವಿನ ಕೊರತೆ ಉಂಟಾಗ್ತಕ್ಕಂಥದ್ದು, ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಕ್ಕಂಥದ್ದು ಮತ್ತು ಆರ್ಥಿಕ ನಷ್ಟ ಆಗ್ತಕ್ಕಂಥದ್ದು ಇವು ಬರದ ಅತ್ಯಂತ ದುಷ್ಪರಿಣಾಮಗಳು. ಈ ಬರದ ಕಾರಣಗಳನ್ನು ನಾವು ನೋಡಿದಾಗ ಪ್ರಮುಖವಾಗಿ ಬರ ಉಂಟಾಗಲು ಸಹಜವಾದ ಕಾರಣಗಳು ಕೂಡ ಇದ್ದಾವೆ, ಹಾಗೆ ಮಾನವ ನಿರ್ಮಿತ ಕಾರಣಗಳು ಕೂಡ ಇದ್ದಾವೆ. ಮಳೆ ಕೊರತೆ ಆಗ್ತಕ್ಕಂಥದ್ದು, ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗ್ತಕ್ಕಂಥದ್ದು ಅಥವಾ ಮಳೆ ಬರ್ತಕ್ಕಂಥದ್ದು ವಿಳಂಬ ಆಗ್ತಕ್ಕಂಥದ್ದು, ಮಳೆ ಸರಿಯಾಗಿ ಹಂಚಿಕೆ ಆಗದೇ ಇರತಕ್ಕಂಥದ್ದು ಒಂದು ಪ್ರಮುಖ ಕಾರಣ. ಇದರ ಜೊತೆಗೆ ಹವಾಮಾನ ವೈಪರೀತ್ಯ, ಇತ್ತೀಚೆಗಂತೂ ನಾವು ಇದರ ಪರಿಣಾಮವನ್ನು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಇದನ್ನು ನಾವು ಕ್ಲೈಮೇಟ್ ಚೇಂಜ್ ಅಥವಾ ಜಾಗತಿಕ ತಾಪಮಾನದ ಪರಿಣಾಮ ಅಂತ ಕೂಡ ಹೇಳ್ತಾ ಇದ್ದೇವೆ. ಕೇವಲ 1ರಿಂದ 1.5 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯ ಏರುಪೇರಾದಾಗ ಮಳೆಯಲ್ಲಿ ಬೀಳ್ತಕ್ಕಂಥ ಪ್ರಮಾಣ ಮತ್ತು ಆ ಮಳೆಯ ಹಂಚಿಕೆ ಆಗ್ತಕ್ಕಂಥದ್ರಲ್ಲಿ ನಾವು ಸಾಕಷ್ಟು ವ್ಯತ್ಯಾಸವನ್ನು ಕಾಣ್ತಾ ಇದ್ದೇವೆ. ಇದ್ರ ಜೊತೆಗೆ ಭೂಮಿಯ ಮೇಲಿನ ಉಷ್ಣತೆ ಜಾಸ್ತಿ ಆಗ್ತಾ ಇದೆ, ಹಾಗೆ ಉಷ್ಣತೆಯ ಅಲೆಗಳು, ಹೀಟ್ ವೇವ್ಸ್ ಅಂತ ಹೇಳ್ತೀವಿ ನಾವು, ಅದು ಹೆಚ್ಚಾಗ್ತಾ ಇದೆ. ಮತ್ತು
ಮಳೆಯ ಮಾದರಿಯಲ್ಲೂ ಕೂಡ ನಾವು ಬದಲಾವಣೆ ಕಾಣ್ತಾ ಇದ್ದೇವೆ. ಏಕೆಂದರೆ ಇವತ್ತಿನ ದಿನ ನಾವು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ಹೇಳಿ ಏನು ನಾವು ರೈತರು ಮಳೆಯ ನಕ್ಷತ್ರಗಳನ್ನು ನೋಡಿ ನಾವು ಬೇಸಾಯವನ್ನು ಆರಂಭ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ನಾವು ವ್ಯತ್ಯಾಸವನ್ನು ಕಾಣ್ತಾ ಇದ್ದೇವೆ. ಇದರಿಂದ ಇಳುವರಿಯಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಅರಣ್ಯ ನಾಶ ಕೂಡ ಅತ್ಯಂತ ಪ್ರಮುಖವಾದ ಕಾರಣ. ಬರ ಆಗಲಿಕ್ಕೆ ನಾವು ಅನೇಕ ರೀತಿಯಲ್ಲಿ ಅರಣ್ಯವನ್ನು ನಾಶ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಮರಗಳನ್ನು ಕಡಿಯೋದು, ಅವುಗಳನ್ನು ನಾವು ನಗರೀಕರಣಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಮತ್ತು ಮಣ್ಣಿನ ತೇವಾಂಶ ಪ್ರಮುಖವಾಗಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಅರಣ್ಯ ನಾಶದಿಂದ. ಹಾಗೆ ಈ ಅರಣ್ಯ ಅಂತಕ್ಕಂಥದ್ದು ಭೂಮಿಯ ತಾಪಮಾನವನ್ನು ಅದು ತಂಪಾಗಿರಿಸುತ್ತೆ. ಅರಣ್ಯ ನಾಶ ಆದಾಗ ಏನಾಗುತ್ತೆ, ಈ ತಾಪಮಾನ ಜಾಸ್ತಿ ಆಗುತ್ತೆ. ನಾವು ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ನಮ್ಮ ಯಾವುದೇ ಒಂದು ಪ್ರದೇಶವನ್ನು ತಗೊಂಡಾಗ 33% ಅರಣ್ಯ ಇರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕೇವಲ 20-21% ಇಳಿದಿದೆ. ಇದು ಅತ್ಯಂತ ಗಂಭೀರವಾದಂಥ ಒಂದು ಸಮಸ್ಯೆ. ಇದರ ಜೊತೆಗೆ ಭೂಗರ್ಭ ಜಲದ ಅತಿಯಾದ ಬಳಕೆ ನಮ್ಮ ರೈತರು ಮಾಡ್ತಾ ಇದ್ದಾರೆ. ಓವರ್ ಯೂಸ್ ಆಫ್ ಗ್ರೌಂಡ್ ವಾಟರ್ ಅಂತಂದರೆ ಎಲ್ಲೆಂದರಲ್ಲಿ ಬೋರ್ವೆಲ್ಗಳನ್ನು ತೆಗಿತಕ್ಕಂಥದ್ದು, ಬೋರ್ವೆಲ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಇರ್ತಕ್ಕಂಥದ್ದು, ನೀರನ್ನು ನಿಯಂತ್ರಣ ಇಲ್ಲದೆ ಬಳಸ್ತಕ್ಕಂಥದ್ದು. ಇದರಿಂದ ಜಲದ ಮಟ್ಟ ಕುಸಿತವಾಗಿ ನಾವು ಬರದ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಹಾಗೆ ತಪ್ಪಾದ ಕೃಷಿ ಪದ್ಧತಿಗಳು ಕೂಡ ಈ ಒಂದು ಬರಕ್ಕೆ ಒಂದು ಮುಖ್ಯವಾದ ಕಾರಣ. ಪೂರ್ ಫಾರ್ಮಿಂಗ್ ಸಿಸ್ಟಮ್ಸ್, ತಪ್ಪಾದ ಕೃಷಿ ಪದ್ಧತಿಗಳು. ಉದಾಹರಣೆಗೆ ಹೇಳೋದಾದರೆ ಕಬ್ಬು ಮತ್ತು ಭತ್ತದ ಬೆಳೆಗಳು ಹೆಚ್ಚು ನೀರನ್ನು ಅವು ತೆಗೆದುಕೊಳ್ತವೆ. ಹಾಗಾಗಿ ಅದೇ ರೀತಿಯ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಮತ್ತು ಮಣ್ಣನ್ನು ಸಂರಕ್ಷಣೆ ಮಾಡದೇ ಇರತಕ್ಕಂಥದ್ದು, ಹಾಗೆ ಒಂದೇ ಬೆಳೆ ಪದ್ಧತಿಯನ್ನು ಅನುಸರಿಸ್ತಕ್ಕಂಥದ್ದು ಕೂಡ ಈ ತಪ್ಪಾದ ಕೃಷಿ ಪದ್ಧತಿಯಿಂದ ಈ ಬರದ ಒಂದು ಕಾರಣಗಳು. ಅದೇ ರೀತಿ ಮೇಲ್ಮಣ್ಣಿನ ಒಂದು ಸವಕಳಿ ಕೂಡ ಆಗ್ತಾ ಇದೆ. ಮೇಲ್ಮಣ್ಣು ಅತ್ಯಂತ ಉತ್ಕೃಷ್ಟವಾದಂಥ ಮಣ್ಣು. ಈ ಮಣ್ಣಿನ ಮೇಲ್ಪದರ ಕೊಚ್ಚಿ ಹೋಗ್ತಾ ಇದೆ. ಏಕೆಂದರೆ ಇಲ್ಲಿ ವೆಜಿಟೇಷನ್ ಕಡಿಮೆ ಆಗ್ತಾ ಇರತಕ್ಕಂಥದ್ದು ಮತ್ತು ನೀರನ್ನು ಹಿಡಿದಿರ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಆಗ್ತಾಯಿದೆ. ಏಕೆಂದರೆ ನೀರಿನ ಸವಕಳಿ, ಮೇಲಿನ ಒಳ್ಳೆಯ ಒಂದು ಉತ್ಕೃಷ್ಟವಾದ ಮಣ್ಣು ಕೊಚ್ಚಿ ಹೋದಾಗ ಆ ನೀರನ್ನು ಹಿಡಿದಿರ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಆಗ್ತದೆ. ಇದರ ಜೊತೆಗೆ ಅರ್ಬನೈಸೇಷನ್, ನಗರೀಕರಣದಿಂದ ಕೂಡ ಈ ಬರದ ಪರಿಸ್ಥಿತಿ ಜಾಸ್ತಿ ಆಗ್ತಾಯಿದೆ. ಏಕೆಂದರೆ ಭೂಮಿಯನ್ನು ನಾವು ಅನೇಕ ಈ ಕಾಂಕ್ರೀಟ್ ಜಂಗಲ್ ಅಂತ ಏನು ಹೇಳ್ತೀವಿ, ಕಟ್ಟಡ ನಿರ್ಮಿಸಲು ಬಳಸ್ತಾ ಇದ್ದೇವೆ. ಹಾಗೆ ಮಳೆ ನೀರನ್ನು ನಾವು ಸರಿಯಾಗಿ ಸಮರ್ಪಕವಾಗಿ ಕೊಯ್ಲು ಮಾಡದೆ ಅದನ್ನು ಹರಿಬಿಡ್ತಾ ಇದ್ದೀವಿ. ಅದನ್ನು ಕರೆಕ್ಟಾಗಿ ಶೇಖರಣೆ ಮಾಡಿ ಅದನ್ನು ಉಪಯೋಗಿಸದೇ ಇರತಕ್ಕಂಥದ್ದು ಕೂಡ ಒಂದು ಕಾರಣ. ಮತ್ತು ನೀರು ನಿರ್ವಹಣೆಯ ಕೊರತೆ. ನೀರನ್ನು ನಾವು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಪೂರ್ ವಾಟರ್ ಮ್ಯಾನೇಜ್ಮೆಂಟ್, ನೀರನ್ನು ಮಿತವಾಗಿ ಬಳಸದೇ ಇರತಕ್ಕಂಥದ್ದು ಮತ್ತು ಮಳೆ ನೀರನ್ನು ಸರಿಯಾಗಿ ಸಂಗ್ರಹಣೆ ಮಾಡದೇ ಇರತಕ್ಕಂಥದ್ದು ಇವು ಪ್ರಮುಖವಾದಂಥ ಕಾರಣಗಳು. ಹೀಗೆ ಸುಮಾರು 8 ಕಾರಣಗಳನ್ನು ಏನು ಹೇಳಿದೆ ನಾನು, ಇವೆಲ್ಲವೂ ಕೂಡ ಬರದ ಒಂದು ಸೃಷ್ಟಿಗೆ ಕಾರಣಗಳು. ಇನ್ನು ಈ ಬರ ತಡೆಯುವ ಕ್ರಮಗಳ ಬಗ್ಗೆ ನೋಡೋದಾದರೆ ಬರವನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯ ಇಲ್ಲ. ಏಕೆಂದರೆ ಸರಿಯಾದ ಕ್ರಮಗಳನ್ನು ಅನುಸರಿಸಿದರೆ ಮಾತ್ರ ಅದರ ಪರಿಣಾಮವನ್ನು ಬಹಳ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು. ಮೊದಲನೆಯದಾಗಿ ನೀರಿನ ಸಂರಕ್ಷಣೆ, ವಾಟರ್ ಕನ್ಸರ್ವೇಷನ್ ಅಂತ ಏನು ಹೇಳ್ತೀವಿ. ಈ ನೀರಿನ ಸಂರಕ್ಷಣೆಯನ್ನು ಮಾಡುವಾಗ ನಾವು ನೀರನ್ನು ಸರಿಯಾಗಿ ಸಂಗ್ರಹಣೆ ಮಾಡಬೇಕು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಮನೆಗಳಲ್ಲಿರ್ಬೋದು, ಅಥವಾ ಕೃಷಿ ಹೊಂಡಗಳಲ್ಲಿರ್ಬೋದು, ಅಥವಾ ಚೆಕ್ ಡ್ಯಾಮ್ ಇರ್ಬೋದು, ಅಥವಾ ಪರ್ಕ್ಯುಲೇಷನ್ ಟ್ಯಾಂಕ್ಗಳನ್ನಿರ್ಬೋದು. ಇವೆಲ್ಲವೂ ಕೂಡ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದೇ ಆದರೆ ಭೂಗರ್ಭದಲ್ಲಿರ್ತಕ್ಕಂಥ ಜಲಮಟ್ಟವನ್ನು ನಾವು ಹೆಚ್ಚಿಸಬಹುದು. ಹಾಗೆ ಮಣ್ಣು ಮತ್ತು ತೇವಾಂಶ ಸಂರಕ್ಷಣೆಯನ್ನು ಹೇಗೆ ಮಾಡೋದು, ಇದು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು. ಏಕೆಂದರೆ ನಾವು ಕೃಷಿ ಮಾಡುವಾಗ ಬೇಕಾದಂಥ ಬೆಳೆಗಳಿಗೆ ಇಮಿಡಿಯೇಟಾಗಿ ಸಿಗ್ತಕ್ಕಂಥದ್ದು ತೇವಾಂಶ ಮಣ್ಣಿನಲ್ಲಿರ್ತಕ್ಕಂಥದ್ದು. ಆ ತೇವಾಂಶವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದ್ದು. ಅದರೊಳಗಾಗಿ ನಾವು ಏನು ಮಲ್ಚಿಂಗ್ ಮಾಡ್ತೇವೆ, ಅಂದರೆ ಭೂಮಿಯ ಒದಿಕೆ ಭೂಮಿಗೆ ಮಲ್ಚಿಂಗ್ ಮಾಡ್ತಕ್ಕಂಥದ್ದು. ಅದು ಕೃಷಿ ತ್ಯಾಜ್ಯಗಳಿಂದ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಒದಿಕೆ ಇರ್ಬೋದು. ಇವುಗಳಿಂದ ನಾವು ತೇವಾಂಶವನ್ನು ಸಂರಕ್ಷಣೆ ಮಾಡಬಹುದು.
ಅದೇ ರೀತಿ ಕಂಟೋರ್ ಫಾರ್ಮಿಂಗ್, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಮತ್ತು ಕವರ್ ಕ್ರಾಪ್ಸ್, ಕೆಲವು ಬೆಳೆಗಳಾದಂಥ ಹುರುಳಿ, ಅಲಸಂದೆ ಇಂಥವನ್ನ ನಾವು ಬೆಳೆಯೋದ್ರಿಂದ ನಾವು ಮಣ್ಣಿನಲ್ಲಿ ತೇವಾಂಶ ಉಳಿಯುವಂತೆ ನಾವು ಮಾಡಬಹುದು. ಇನ್ನು ಸೂಕ್ತವಾದ ಬೆಳೆ ಆಯ್ಕೆ ಕೂಡ ಒಂದು ಬರವನ್ನು ತಡೆಯತಕ್ಕಂಥ ಒಂದು ಕ್ರಮ. ಸೂಕ್ತವಾದ ಬೆಳೆ ಆಯ್ಕೆ ಅದರೊಳಗಾಗಿ ನಾವು ಬರ ನಿರೋಧಕ ತಳಿಗಳು ಅಂತ ಏನು ಹೇಳಿದ್ದೇವೆ, ಸುಮಾರು ಎಲ್ಲ ಬೆಳೆಗಳಲ್ಲಿ ಬರ ನಿರೋಧಕ ತಳಿಗಳನ್ನು ನಾವು ಅಭಿವೃದ್ಧಿ ಮಾಡಿದ್ದೇವೆ. ಅವುಗಳನ್ನು ಉಪಯೋಗಿಸೋದ್ರಿಂದ ನಾವು ಬರವನ್ನು ತಡಿಬಹುದು. ಅಂದರೆ ರಾಗಿ, ಜೋಳ, ಸಜ್ಜೆ ಇತ್ಯಾದಿ ಕೆಲವು ಬೆಳೆಗಳು ಬರ ನಿರೋಧಕತೆಯನ್ನು ಹೊಂದಿದ್ದಾವೆ. ಇದ್ರ ಜೊತೆಗೆ ಅಲ್ಪಾವಧಿ ಬೆಳೆಗಳು ಕೂಡ ಇದ್ದಾವೆ. ಹೇಳೋದಾದರೆ ನಾವು ಸಿರಿಧಾನ್ಯಗಳು ಅಂತ ಏನು ಹೇಳ್ತೀವಿ, ನವಣೆ ಇರ್ಬೋದು, ಬರಗು ಇರ್ಬೋದು, ಕೊರಲು, ಸಾಮಿ ಇವೆಲ್ಲವೂ ಕೂಡ 80ರಿಂದ 85 ದಿನಗಳಲ್ಲಿ ಬರ್ತಕ್ಕಂಥ ಅಲ್ಪಾವಧಿ ಬೆಳೆಗಳು. ಈ ಬೆಳೆಗಳನ್ನು ಬೆಳೆಯೋದ್ರಿಂದ ನಾವು ಆದಷ್ಟು ತೇವಾಂಶ ಎಷ್ಟಿರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ಬೇಗ ಬೆಳೆಯನ್ನು ತೆಗೆದುಕೊಳ್ಳತಕ್ಕಂಥದ್ದು. ಇದ್ರ ಜೊತೆಗೆ ಮಿಶ್ರ ಬೆಳೆ ಅಥವಾ ಅಂತರ ಬೆಳೆಯನ್ನು ಬೆಳೆಯೋದ್ರಿಂದ ನಾವು ಒಂದು ಈ ಬರದ ಪರಿಣಾಮವನ್ನು ಕೂಡ ಎದುರಿಸಬಹುದು. ಉದಾಹರಣೆಗೆ ಹೇಳೋದಾದರೆ ರಾಗಿ ಮತ್ತು ತೊಗರಿಯನ್ನು 8 ಮತ್ತು 2 ಅನುಪಾತದಲ್ಲಿ ಹಾಕ್ತಕ್ಕಂಥದ್ದು, ಅಥವಾ ರಾಗಿ ಮತ್ತು ಸೋಯಾ ಅವರೆಯನ್ನು 4:2 ಪ್ರಮಾಣದಲ್ಲಿ ಹಾಕ್ತಕ್ಕಂಥದ್ದು, ಅಥವಾ ರಾಗಿ ಮತ್ತು ಅವರೆಯನ್ನು 8 ಮತ್ತು 1 ಅನುಪಾತದಲ್ಲಿ ಹಾಕೋದ್ರಿಂದ ನಾವು ಈ ಸೂಕ್ತವಾದ ಬೆಳೆ ಆಯ್ಕೆಯನ್ನು ಮಾಡಿದಾಗಿ ಬರವನ್ನು ಕೂಡ ಕಡಿಮೆ ಮಾಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಆಧುನಿಕ ನೀರಾವರಿ ಪದ್ಧತಿಗಳಿದ್ದಾವೆ, ಅಂದರೆ ವಿಧಾನಗಳು. ಮೊದಲನೇದಾಗಿ ಈ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಹನಿ ನೀರಾವರಿ ಪದ್ಧತಿ, ಮತ್ತು ಜೊತೆಗೆ ಸ್ಪ್ರಿಂಕ್ಲರ್ ಪದ್ಧತಿಯಿಂದ 40ರಿಂದ 60% ನೀರನ್ನು ನಾವು ಉಳಿತಾಯ ಮಾಡಬಹುದು. ಜೋಳ, ಹುಲ್ಲು, ಗೋಧಿ ಇವು ಸುಮಾರು ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊತಕ್ಕಂಥದ್ದು. ಹಾಗೆ ಹಣ್ಣು ತರಕಾರಿ ಬೆಳೆಗಳಿಗೆ ನಾವು ಹೆಚ್ಚಾಗಿ ಡ್ರಿಪ್ ಮತ್ತು ಸ್ಪ್ರಿಂಕ್ಲರನ್ನು ಉಪಯೋಗಿಸ್ತಕ್ಕಂಥ. ಇದ್ರ ಜೊತೆಗೆ ಸೆಂಟ್ರಲ್ ಪಿವೋಟ್ ಇರಿಗೇಷನ್ ಸಿಸ್ಟಮ್, ಅಂದರೆ ಒಂದು ನಿರ್ದಿಷ್ಟ ಕೇಂದ್ರದಿಂದ ವೃತ್ತಾಕಾರದಲ್ಲಿ ನೀರಾವರಿಯನ್ನು ಆಟೋಮೇಷನ್ ಸಿಸ್ಟಮಲ್ಲಿ ಕೊಡ್ತಕ್ಕಂಥದ್ದನ್ನು ನಾವು ಸೆಂಟ್ರಲ್ ಪಿವೋಟ್ ಇರಿಗೇಷನ್ ಸಿಸ್ಟಮ್ ಅಂತ ಕರಿತೇವೆ. ಜೊತೆಗೆ ಸಬ್ ಸರ್ಫೇಸ್ ಇರಿಗೇಷನ್ ಸಿಸ್ಟಮ್, ಭೂಮಿಯ ಒಳಗಡೆ ಪೈಪ್ಗಳ ಮೂಲಕ ನೀರನ್ನು ಹಾಯಿಸ್ತಕ್ಕಂಥದ್ದು. ಇದರಿಂದ ನೀರು ಆವಿಯಾಗೋದನ್ನು ಕಡಿಮೆ ಮಾಡಿ, ಜೊತೆಗೆ ನೀರಿನ ಸಾಮರ್ಥ್ಯ, ಅಂದರೆ ವಾಟರ್ ಯೂಸ್ ಎಫಿಷಿಯನ್ಸಿ ಅಂತ ಏನು ಹೇಳ್ತೀವಿ, ಆ ನೀರಿನ ಸಾಮರ್ಥ್ಯವನ್ನು ಕೂಡ ನಾವು ಜಾಸ್ತಿ ಮಾಡ್ಬೋದು. ಇತ್ತೀಚೆಗೆ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಕೂಡ ನಿಯಂತ್ರಿತ ಸಿಂಪರಣೆ ಅಂತ ಏನು ಹೇಳ್ತೀವಿ, ಅದು ತೋಟಗಾರಿಕೆ ಬೆಳೆಗಳಿಗೆ ಮತ್ತು ನರ್ಸರಿ ಬೆಳೆಗಳಿಗೆ ಮತ್ತು ಹೂ ಬೆಳೆಗಳಿಗೆ ಸೂಕ್ತವಾದಂಥ ಒಂದು ಪದ್ಧತಿ. ಇದಲ್ಲದೆ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಕೂಡ ಇದೆ. ಅಂದರೆ ಹೆಚ್ಚು ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ಸೆನ್ಸಾರ್ ಮೂಲಕ ಅದನ್ನು ನಿಯಂತ್ರಣ ಮಾಡಿ ಅವಶ್ಯಕತೆಗೆ ತಕ್ಕಂತೆ ನೀರನ್ನು ಉಣಿಸ್ತಕ್ಕಂಥದ್ದು. ಹಾಗೆ ಈ ವೆದರ್ ಬೇಸ್ಡ್ ಇರಿಗೇಷನ್, ನಾವು ವಾತಾವರಣದಲ್ಲಿ ಯಾವ ರೀತಿ ಮಳೆ ಬರುತ್ತೆ ಅದನ್ನು ನೋಡಿಕೊಂಡು ನಾವು ಈ ಮೊಬೈಲ್ ಆ್ಯಪ್ಗಳ ಮೂಲಕ ಮನೆಯಲ್ಲೇ ಇದ್ದುಕೊಂಡು ನೀರನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನು ನಾವು ಸ್ಮಾರ್ಟ್ ಇರಿಗೇಷನ್ ಅಂತ ಹೇಳಿ ಕರಿತೀವಿ. ಇದ್ರ ಜೊತೆಗೆ ಸರಿಯಾದ ಕೃಷಿ ಪದ್ಧತಿಗಳು, ಮುಖ್ಯವಾಗಿ ಬೆಳೆ ಪರಿವರ್ತನೆ ಇರ್ಬೋದು, ಜೈವಿಕ ಗೊಬ್ಬರಗಳ ಬಳಕೆ ಇರ್ಬೋದು, ಮಣ್ಣಿನ ಆರೋಗ್ಯ ಕಾಪಾಡೋದು ಬಹಳ ಪ್ರಮುಖವಾದದ್ದು. ಬೆಳೆ ಪರಿವರ್ತನೆಯಿಂದ ಬರೀ ಮಣ್ಣಿನ ಒಂದು ತೇವಾಂಶವನ್ನು ಹೆಚ್ಚಿಸೋದು ಅಷ್ಟೇ ಅಲ್ಲ, ಜೊತೆಗೆ ಮಣ್ಣಿನ ಫಲವತ್ತತೆಯೂ ಕೂಡ ಜಾಸ್ತಿ ಮಾಡಬಹುದು. ಈ ಜೈವಿಕ ಗೊಬ್ಬರಗಳ ಬಳಕೆಯಿಂದ ಹೆಚ್ಚಿನ ನೀರನ್ನು ನಾವು ತಡೆದಿಟ್ಕೊಳ್ಬೋದು, ಹಾಗೆ ಮಣ್ಣಿನ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೋದು. ಇನ್ನು ಅರಣ್ಯ ಮತ್ತು ಮರಗಳ ಬೆಳವಣಿಗೆ ಕೂಡ ಬಹಳ ಮುಖ್ಯವಾದದ್ದು. ನಾವು ಬರವನ್ನು ಕಡಿಮೆ ಮಾಡಬೇಕು ಅಂದರೆ ಅರಣ್ಯ ಬಹಳ ಪ್ರಮುಖವಾದಂಥ ಒಂದು ಯೋಜನೆ. ಕೃಷಿ ಜಮೀನಿನ ಸುತ್ತ ಮರಗಳನ್ನು ನೆಡ್ತಕ್ಕಂಥದ್ದು, ಅರಣ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಗಾಳಿ ತಡೆ ಮರಗಳನ್ನು ಬೆಳೆಸ್ತಕ್ಕಂಥದ್ದು, ಈ ಸರ್ವೆ ಮರ ಇತ್ಯಾದಿ ಇವು ಗಾಳಿಯ ವೇಗವನ್ನು ಕಡಿಮೆ ಮಾಡಿ ನೀರಿನ ಅಂಶವನ್ನು ಆವಿಯಾಗದಂತೆ ತಡೆಯುತ್ತವೆ. ಹಾಗಾಗಿ ನಾವು ನೀರನ್ನು ಸದ್ಬಳಕೆ ಮಾಡಬಹುದು. ವಿಜ್ಞಾನ ಬಳಕೆ ಕೂಡ ಬಹಳ ಪ್ರಮುಖವಾದದ್ದು. ಈಗ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಅಂತಂದರೆ ಭೂಮಿಯಲ್ಲಿ ಸಿಗ್ತಕ್ಕಂಥ ತೇವಾಂಶವನ್ನು ಉಪಯೋಗಿಸಿ ಸೆನ್ಸಾರ್ಗಳ ಮೂಲಕ ಎಷ್ಟಿದೆ ಮಣ್ಣಿನ ತೇವಾಂಶ ಅಂತಕ್ಕಂಥದ್ದನ್ನು ಅಳೆದು ಅದರಂತೆ ನಾವು ನೀರನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ವೆದರ್ ಫೋರ್ಕಾಸ್ಟ್ ಸಿಸ್ಟಮ್,
ನೀರಾವರಿ ಆಧಾರಿತ ಒಂದು ಏನು ವೆದರ್ ಫೋರ್ಕಾಸ್ಟ್ ಸಿಸ್ಟಮ್ ಇದೆ ಅದನ್ನು ಉಪಯೋಗಿಸ್ಕೊತಕ್ಕಂಥದ್ದು ಮತ್ತು ಮೊಬೈಲ್ ಆ್ಯಪ್ಗಳ ಮೂಲಕ ಕೃಷಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಕೃಷಿ ತಂತ್ರಜ್ಞಾನ ಬಳಕೆಯಲ್ಲಿ ಬಹಳ ಪ್ರಮುಖವಾದದ್ದು. ಇದರ ಜೊತೆಗೆ ಆರ್ಥಿಕ ನೀತಿ ಕ್ರಮಗಳು ಮತ್ತು ಸಮುದಾಯ ಮಟ್ಟದ ಕ್ರಮಗಳು ಕೂಡ ಬಹಳ ಪ್ರಮುಖವಾದದ್ದು. ಈ ಕ್ರಾಪ್ ಇನ್ಶೂರೆನ್ಸು, ಗೌರ್ಮೆಂಟ್ ಸಬ್ಸಿಡೀಸು ಮತ್ತು ಡ್ರೌಟ್ ರಿಲೀಫ್ ಫಂಡ್ಸು, ಜೊತೆಗೆ ವಾಟರ್ ಶೆಡ್ ಡೆವಲಪ್ಮೆಂಟು, ವಾಟರ್ ಶೇರಿಂಗ್ ಸಿಸ್ಟಮ್, ರೈತರು ಒಂದು ಬೋರಿಂದ ಸುಮಾರು ಪ್ರದೇಶವನ್ನು ನಾವು ಬೆಳೆಗೆ ಉಪಯೋಗಿಸ್ತಕ್ಕಂಥದ್ದು, ಮತ್ತು ಗ್ರಾಮದ ಮಟ್ಟದಲ್ಲಿ ಕೆರೆ ಮತ್ತು ಕಟ್ಟೆಗಳನ್ನು ನಿರ್ಮಾಣ ಮಾಡಿ ಅವುಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದದ್ದು. ಇದೆಲ್ಲ ಜೊತೆಗೆ ಕ್ರಾಪಿಂಗ್ ಪ್ಲ್ಯಾನ್, ನಾವು ಏನು ಬರ ನಿರ್ವಹಣೆ ಸ್ಥಿತಿಯಲ್ಲಿ ಕಡಿಮೆ ನೀರಿನಲ್ಲಿ ಬದುಕ್ತಕ್ಕಂಥ ಬೆಳೆಗಳನ್ನು ಸರಿಯಾಗಿ ಮಿಶ್ರ ಬೆಳೆ ಮಾಡಿ ನೀರನ್ನು ಉಳಿಸ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ಕ್ರಾಪಿಂಗ್ ಪ್ಲಾನ್ ಅಂತ ಕರಿತೇವೆ. ಈ ಒಂದು ಸ್ಥಿತಿಯಲ್ಲಿ ಅತ್ಯಂತ ಮುಖ್ಯವಾಗಿ ಕೆಲವು ಬರ ನಿರೋಧಕ ತಳಿಗಳನ್ನು ನಾವು ಆಯ್ಕೆ ಮಾಡಿ ಕಡಿಮೆ ಅವಧಿಯಲ್ಲಿ ಬೆಳೆಯನ್ನು ಬೆಳೆಯಬಹುದು, ಮಿಶ್ರ ಬೆಳೆ ಕೂಡ ಬೆಳೆಯಬಹುದು. ಉದಾಹರಣೆಗೆ ಹೇಳೋದಾದರೆ, ಈಗ ಮಳೆ ಬರ್ತಕ್ಕಂಥ ಸಮಯ ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಏನಾದರೂ ಮಳೆ ಬರೋದು ತಡವಾದರೆ ನಾವು 1 ಎಕರೆ ಪ್ರದೇಶದಲ್ಲಿ ಒಂದು 50% ಜಾಗದಲ್ಲಿ ರಾಗಿಯನ್ನು ಬೆಳ್ಕೊತಕ್ಕಂಥದ್ದು, ಇನ್ನುಳಿದ 25% ಜಾಗದಲ್ಲಿ ತೊಗರಿಯನ್ನು ಬೆಳೀತಕ್ಕಂಥದ್ದು ಮತ್ತು 25% ಭಾಗದಲ್ಲಿ ಹೆಸರು ಅಥವಾ ಉದ್ದನ್ನು ಬೆಳೆತಕ್ಕಂಥ, ಹೀಗೆ 1 ಎಕರೆ ಪ್ರದೇಶದಲ್ಲಿ ಮಿಶ್ರ ಬೆಳೆಗಳನ್ನು ಮತ್ತು ಕಡಿಮೆ ನೀರನ್ನು ಉಪಯೋಗಿಸ್ತಕ್ಕಂಥ ಬೆಳೆಗಳನ್ನು ಬೆಳೆಯೋದ್ರಿಂದ ನಾವು ಈ ಒಂದು ಬರದ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡಬಹುದು. ಇದ್ರ ಜೊತೆಗೆ ಕೆಲವು ವೆರಿ ಲೋ ರೈನ್ಫಾಲ್ ಏರಿಯಾ, ಅಂದರೆ ಕಡಿಮೆ ಮಳೆ ಆಗ್ತಕ್ಕಂಥ ಏರಿಯಾಗಳಲ್ಲಿ ಪ್ರಮುಖವಾಗಿ ಈ ಸಜ್ಜೆ, ತೊಗರಿ, ಕಡಲೆ, ಹೆಸರು ಇವುಗಳನ್ನು ನಾವು ಬೆಳೆಯೋದ್ರಿಂದ ಬರ ಅಂದರೆ ನೀರು ಕಡಿಮೆ ಇದ್ದರೂ ಕೂಡ ನಾವು ಇಳುವರಿಯನ್ನು ಪಡಿಬಹುದು. ಇದ್ರ ಜೊತೆಗೆ ಲೋ ಮಾಯಿಶ್ಚರ್ ಕ್ರಾಪ್ಸ್, ಅಂದರೆ ಅತಿ ಕಡಿಮೆ ತೇವಾಂಶವನ್ನು ಬಳಸಿಕೊಂಡು ಬೆಳೀತಕ್ಕಂಥ ಹುರುಳಿ, ಅಲಸಂದೆ, ಸಾಸಿವೆ ಇಂಥವುಗಳನ್ನು ನಾವು ಬೆಳೆಯೋದ್ರಿಂದ ಬರದ ನಿರ್ವಹಣೆಯನ್ನು ಮಾಡಬಹುದು. ಇನ್ನು ಬರ ನಿರ್ವಹಣೆಗೆ ಕರ್ನಾಟಕದ ಸರ್ಕಾರ ಕೂಡ ಅನೇಕ ಯೋಜನೆಗಳನ್ನು ತಂದಿದೆ. ಅದರೊಳಗಾಗಿ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಪ್ರದೇಶ ಮಳೆಯಾಶ್ರಿತವಾದ್ದರಿಂದ 79% ಪ್ರದೇಶ ನಮ್ಮ ರಾಜ್ಯದಲ್ಲಿ ಈ ಒಂದು ಬರಕ್ಕೆ ತುತ್ತಾಗ್ತಾ ಇದೆ. ಹಾಗಾಗಿ ಸರ್ಕಾರವು ನೀರಿನ ಸಂರಕ್ಷಣೆ, ಬೆಳೆ ರಕ್ಷಣೆ, ರೈತರಿಗೆ ಆರ್ಥಿಕ ನೆರವು ನೀಡತಕ್ಕಂಥ ಅನೇಕ ಯೋಜನೆಗಳನ್ನು ಕೂಡ ಜಾರಿಗೊಳಿಸಿದೆ. ಪ್ರಮುಖವಾಗಿ ಕೃಷಿ ಭಾಗ್ಯ ಯೋಜನೆ, ಇದರಲ್ಲಿ ಪ್ರಮುಖವಾಗಿ ಕೃಷಿ ಹೊಂಡಕ್ಕೆ ಬೇಕಾದಂಥ ಸಬ್ಸಿಡಿ ಮತ್ತು ಪ್ಲಾಸ್ಟಿಕ್ ಲೈನಿಂಗ್ ಅಂದರೆ ಹೊದಿಕೆಯನ್ನು ಕೊಡಲಿಕ್ಕೆ ಮತ್ತು ಪಂಪ್ಸೆಟ್ಟನ್ನು ಪರ್ಚೇಸ್ ಮಾಡಲಿಕ್ಕೆ, ಡ್ರಿಪ್ ಸಪೋರ್ಟನ್ನು ಮಾಡಲಿಕ್ಕೆ, ಮಳೆ ನೀರು ಸಂಗ್ರಹಣೆ ಮಾಡಲಿಕ್ಕೆ ಈ ಒಂದು ಯೋಜನೆ ಬಹಳ ಪೂರಕವಾದಂಥ ಯೋಜನೆ. ನೀರಾವರಿ ಯೋಜನೆಗಳಾದಂಥ ಕೆಲವು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು, ಅಪ್ಪರ್ ಭದ್ರಾ ಪ್ರಾಜೆಕ್ಟು, ಇವೆಲ್ಲವೂ ಕೂಡ ಗ್ರೌಂಡ್ ವಾಟರ್ ಅಂದರೆ ನೀರಿನ ಒಂದು ಸೆಲೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶ. ವರ್ಣಾ ಮಿತ್ರ ಸೇವೆ, ಸಾವಿರಾರು ರೈತರು ಇದರ ಒಂದು ಪ್ರಯೋಜನವನ್ನು ಪಡಿತಾ ಇದ್ದಾರೆ. ಹಾಗೆ ಬರ ಪರಿಹಾರ, ಡ್ರೌಟ್ ರಿಲೀಫ್ ಮತ್ತು ಕಾಂಪೆನ್ಸೇಷನ್, ಬೆಳೆ ಹಾನಿಗೆ 8,500ದಿಂದ 22,500 1 ಹೆಕ್ಟೇರ್ ಪ್ರದೇಶಕ್ಕೆ ಸರ್ಕಾರ ಪರಿಹಾರ ಕೊಡ್ತಾ ಇದೆ. ಮತ್ತು ಕುಡಿಯುವ ನೀರಿನ ಸರಬರಾಜನ್ನು ಮತ್ತು ಪಶು ಆಹಾರ ನೆರವನ್ನು ಕೂಡ ನಮ್ಮ ಸರ್ಕಾರ ಮಾಡ್ತಾ ಇದೆ. ಬೆಳೆ ವಿಮೆ ಯೋಜನೆ ಕೂಡ ಸರ್ಕಾರದ ಒಂದು ಯೋಜನೆ. ಕ್ರಾಪ್ ಇನ್ಶೂರೆನ್ಸ್, ಈ ಒಂದು ಬರದಿಂದ ಕ್ರಾಪ್ ಲಾಸ್ ಆದವರಿಗೆ ಇನ್ಶೂರೆನ್ಸ್ ಕವರ್ ಮಾಡ್ತಕ್ಕಂಥದ್ದು, ರೈತರಿಗೆ ನಷ್ಟವಾದ ಒಂದು ಪರಿಹಾರವನ್ನು ಮಾಡಿಕೊಡ್ತಕ್ಕಂಥದ್ದು. ಜೊತೆಗೆ ಮನ್ರೇಗಾ ಗ್ರಾಮೀಣ ಉದ್ಯೋಗ ಯೋಜನೆ, ಇದು ಬರ ಸಮಯದಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಮತ್ತು ಕೆರೆ ಮತ್ತು ಕಟ್ಟೆಗಳನ್ನು ರಿಪೇರಿ ಮಾಡ್ತಕ್ಕಂಥದ್ದು, ವಾಟರ್ ಶೆಡ್ ಕೆಲಸಗಳು, ಇವೆಲ್ಲವೂ ಕೂಡ ಈ ಒಂದು ಗ್ರಾಮೀಣ ಉದ್ಯೋಗ ಯೋಜನೆಯಲ್ಲಿ ಕವರ್ ಮಾಡ್ತಾರೆ. ಜೊತೆಗೆ ಮಿಲ್ಲೆಟ್ಸ್ ಯೋಜನೆ ಕೂಡ, ಮಿಲ್ಲೆಟ್ಸ್ ಉತ್ತೇಜನ ಅಂದರೆ ಮಿಲ್ಲೆಟ್ಸ್ ಪ್ರಮೋಷನ್ ಪ್ರೋಗ್ರಾಮ್ ಕೂಡ ಇತ್ತೀಚೆಗೆ ಪ್ರಚಲಿತವಾಗಿದೆ. ಪ್ರಮುಖವಾಗಿ ಸಿರಿಧಾನ್ಯಗಳಾದಂಥ ಸಜ್ಜೆ, ನವಣೆ, ಸಾಮೆ ಇಂಥ ಕೆಲವು ಬೆಳೆಗಳನ್ನು ಉತ್ತೇಜಿಸುವ ಸಲುವಾಗಿ ಕಡಿಮೆ ನೀರನ್ನು ಉಪಯೋಗಿಸ್ಕೊಂಡು ಬೆಳೀತಕ್ಕಂಥ ಈ ಬೆಳೆಗಳನ್ನು
ಉತ್ತೇಜಿಸಲಿಕ್ಕಾಗಿ ಮಿಲೆಟ್ಸ್ ಪ್ರಮೋಷನ್ ಪ್ರೋಗ್ರಾಮ್ ಕೂಡ ಹಮ್ಮಿಕೊಂಡಿದ್ದಾರೆ. ಮತ್ತು ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಮೈಕ್ರೋ ಇರಿಗೇಷನ್ ಸಬ್ಸಿಡೀಸು, ಟ್ರೀ ಪ್ಲಾಂಟೇಷನ್ ಪ್ರೋಗ್ರಾಮ್ಸ್ ಇವೆಲ್ಲವೂ ಕೂಡ ಬರ ನಿರ್ವಹಣೆಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಕೆಲವು ಯೋಜನೆಗಳು. ಇನ್ನು ಕರ್ನಾಟಕದಲ್ಲಿ ಈ ಬರ ಪೀಡಿತ ಪ್ರದೇಶಗಳು ಅಂತ ಹೇಳಿದರೆ ನಾವು ನೋಡಿದಾಗ ಪ್ರಮುಖವಾಗಿ ನಾವು ಕಲ್ಯಾಣ ಕರ್ನಾಟಕ ಏನಿದೆ, ಬೀದರ್ ಇರ್ಬೋದು, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಬಾಗಲಕೋಟೆ ಇವೆಲ್ಲವೂ ಕೂಡ ಅತ್ಯಂತ ಬರಪೀಡಿತ ಪ್ರದೇಶಗಳು ಅಂತೇಳಿ ಘೋಷಣೆ ಆಗಿದೆ. ಏಕೆಂದರೆ ಈ ಒಂದು ಪ್ರದೇಶದಲ್ಲಿ ಕೇವಲ 400ರಿಂದ 700 ಮಿಲಿಮೀಟರ್ನಷ್ಟು ಮಳೆ ಮಾತ್ರ ಬರುತ್ತೆ. ಜೊತೆಗೆ ಸೆಂಟ್ರಲ್ ಡ್ರೈ ಝೋನ್ ಅಂತ ಏನಿದೆ ಮಧ್ಯ ಕರ್ನಾಟಕದಲ್ಲಿ ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಇಲ್ಲೂ ಕೂಡ ಮಳೆ ಪ್ರಮಾಣ ಕಡಿಮೆ. ಮತ್ತು ದಕ್ಷಿಣ ಒಳನಾಡಿನಲ್ಲಿ ಬೆಂಗಳೂರು ರೂರಲ್, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಜಾಸ್ತಿ ಈ ಮಣ್ಣಿನಲ್ಲಿ ಅಂದರೆ ಭೂಮಿಯಲ್ಲಿ ಇರ್ತಕ್ಕಂಥ ಗ್ರೌಂಡ್ ವಾಟರ್ ಏನಿದೆ ಇದನ್ನು ಜಾಸ್ತಿ ಬಳಕೆ ಆಗ್ತಾ ಇದೆ. ಆದ್ದರಿಂದ ಇವುಗಳನ್ನು ನಾವು ಬರಪೀಡಿತ ಪ್ರದೇಶ ಕೂಡ ಅಂತ ಕರಿತೇವೆ. ಇನ್ನು ರೈನ್ ಶ್ಯಾಡೋ ಏರಿಯಾಸ್ ಅಂತ ಹೇಳಿದೆ, ಮಳೆ ನೆರಳು ಪ್ರದೇಶಗಳು, ಪ್ರಮುಖವಾಗಿ ಚಾಮರಾಜನಗರದ ಕೆಲವು ಭಾಗಗಳು ಮತ್ತು ಮೈಸೂರಿನ ಕೆಲವು ಭಾಗಗಳು ಮಳೆ ನೆರಳು ಪ್ರದೇಶಗಳು ಅಂತೇಳಿ ಕರಿತೇವೆ. ಇಲ್ಲೂ ಕೂಡ ನಾವು ಕಡಿಮೆ ಪ್ರಮಾಣದ ಮಳೆಯನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ 79% ಪ್ರದೇಶ ಬರ ಪ್ರದೇಶ ಎಂದು ಪರಿಗಣಿಸಲಾಗಿದೆ. ಇನ್ನು ನಮ್ಮ ರಾಜ್ಯಕ್ಕೆ ಬೇಕಾದಂಥ ಶಿಫಾರಸು ಮಾಡಿದಂಥ ಬರ ನಿರೋಧಕ ತಳಿಗಳನ್ನು ಕೆಲವು ಕೃಷಿ ವಿಶ್ವವಿದ್ಯಾನಿಲಯಗಳು ಹಾಗೂ ಅನೇಕ ಸಂಸ್ಥೆಗಳು ರೈತರಿಗೆ ಒದಗಿಸಿವೆ. ಉದಾಹರಣೆಗೆ ಹೇಳೋದಾದರೆ ಕಿರುಧಾನ್ಯಗಳು, ಜೋಳದಲ್ಲಿ M35-1, CSV 15, CH 16 ಇದು ಜೋಳದ ಬೆಳೆಗೆ ಬೇಕಾದಂಥ ಬರ ನಿರೋಧಕ ತಳಿಗಳು. ಸಜ್ಜೆಯಲ್ಲಿ HHP 67, ICTP 8203, ತೊಗರಿಯಲ್ಲಿ ICPL 87-119 ಆಶಾ ಅಂತಕ್ಕಂಥದ್ದು, BSMR 736 ತೊಗರಿಯಲ್ಲಿ, ಮತ್ತು ಹುರುಳಿಯಲ್ಲಿ PDM 139, SML 668, ಉದ್ದಿನಲ್ಲಿ LBG 752, ಕಡಲೆಕಾಯಲ್ಲಿ TME 2, K6, ಎಳ್ಳಿನಲ್ಲಿ TME 7, OLM 66, ಸೂರ್ಯಕಾಂತಿಯಲ್ಲಿ KBSH 44, ಮತ್ತು ರಾಗಿನಲ್ಲಿ GPU 28, GPU 67, ಮೆಕ್ಕೆಜೋಳದಲ್ಲಿ DHM 117, ಗಂಗಾ ಕಾವೇರಿ, ಹೀಗೆ ಭತ್ತದಲ್ಲೂ ಕೂಡ DRR ಧನ್ 42 ಮತ್ತು ಸಹಬಾಗ್ ಧನ್ ಅಂತೇಳಿ ಹೀಗೆ ಅನೇಕ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ರೈತರು ಈ ಬೆಳೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಸದೃಢವಾಗಿ ಈ ಒಂದು ಬರ ಪ್ರದೇಶದಲ್ಲಿ ಹೆಚ್ಚಿನ ಒಂದು ಇಳುವರಿಯನ್ನು ಪಡೀಲಿಕ್ಕೆ ಸಹಾಯವಾಗುತ್ತೆ ಅಂತ ಹೇಳಿ ಈ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೀನಿ. ಬೆಳೆಗಳಲ್ಲಿ ಬರ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಕೆಲವೊಂದಷ್ಟು ಪೋಷಕಾಂಶಗಳನ್ನು ಕೂಡ ಸಿಂಪರಣೆ ಮಾಡಲಾಗತ್ತೆ ಅಲ್ವಾ? ಈಗ ರಾಗಿಯಲ್ಲಿರ್ಬೋದು, ಬೇರೆ ಬೆಳೆಗಳಲ್ಲಿರ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಿ. ಪೋಷಕಾಂಶಗಳಲ್ಲಿ ಪ್ರಮುಖವಾಗಿ ಪೊಟ್ಯಾಷ್ ಅಂತಕ್ಕಂಥ ಅಂಶ ಬಹಳ ಪ್ರಮುಖವಾದದ್ದು. ಅದರೊಳಗಾಗಿ ಬರ ನಿರೋಧಕತೆಯನ್ನು ಈ ಪೊಟ್ಯಾಷ್ ಅಂಶ ಜೊತೆಗೆ ಸಾರಜನಕ ಅಂಥೇಳಿ ಇವೆರಡೂ ಕೂಡ ಬಹಳ ಪ್ರಮುಖವಾದದ್ದು. ಈ ಒಂದು ಬರ ಬಂದಾಗ, ಬೆಳೆಗಳು ಬಾಡಿದಾಗ 1% ಈ ಪೊಟ್ಯಾಷಿಯಂ ಕ್ಲೋರೈಡ್ KCl ಅಂತ ಏನು ಹೇಳ್ತೀವಿ ಇದನ್ನು ಸಿಂಪಡಣೆ ಮಾಡೋದ್ರಿಂದ ಬಹುಮಟ್ಟಿಗೆ ನಾವು ಈ ಒಂದು ತೇವಾಂಶವನ್ನು ಹಿಡಿದಿಟ್ಕೋಬೋದು, ಜೊತೆಗೆ ಬೆಳೆಯನ್ನು ರಕ್ಷಿಸಿಕೊಳ್ಳಬಹುದು. ಹಣ್ಣು ಹೊನ್ನು, ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು,
ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಇದರ ಜೊತೆಗೆ ಕೆಲವು ಆಂಟಿ ಟ್ರಾನ್ಸ್ಪರೆಂಟ್ ಅಂತಂತಂದ್ರೆ ಬಾಷ್ಪೀಕರಣ, ಎಲೆಗಳ ಮೂಲಕ ತೇವಾಂಶ ಏನು ವಾತಾವರಣಕ್ಕೆ ಹೋಗುತ್ತಲ್ಲ, ಅಂದರೆ ಸಸ್ಯದಲ್ಲಿ ನಡೀತಕ್ಕಂಥ ಬಾಷ್ಪೀಕರಣ ಕ್ರಿಯೆಯನ್ನು ಕಡಿಮೆ ಮಾಡಿ ನೀರು ಆವಿಯಾಗೋದನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಇವುಗಳಲ್ಲಿ ಪ್ರಮುಖವಾಗಿ ನಾವು ಈ ಬಾಷ್ಪೀಕರಣ ಕ್ರಿಯೆಯನ್ನು ಕಡಿಮೆ ಮಾಡಲಿಕ್ಕೆ PMA ಫಿನೈಲ್ ಮರ್ಕ್ಯುರಿಕ್ ಅಸಿಟೇಟ್ ಅಂತಕ್ಕಂಥದ್ದು, ಅಥವಾ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತಕ್ಕಂಥದ್ದು, ಅಥವಾ ಅಬ್ಸಿಸಿಕ್ ಆ್ಯಸಿಡ್ ಅಂತಕ್ಕಂಥದ್ದು, ಮತ್ತು ಪೊಟ್ಯಾಷಿಯಂ ಕ್ಲೋರೈಡ್ ಇರ್ಬೋದು, ಸಿಲಿಕೋನ್ ಆಯಿಲ್ ಇರ್ಬೋದು, ಮತ್ತು ಪ್ಲಾಸ್ಟಿಕ್ ಆಯಿಲ್ಸ್ ಅಂತ ಕೆಲವು ಸಿಗ್ತವೆ. ಇವನ್ನು ಸಿಂಪಡಣೆ ಮಾಡೋದ್ರಿಂದ, ಅಂದರೆ ಅವುಗಳನ್ನು ಶಿಫಾರಸು ಮಾಡಿದಂಥ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಅವುಗಳಲ್ಲಿ ನಾವು ಬಾಷ್ಪೀಕರಣ ಕ್ರಿಯೆಯನ್ನು ಕಡಿಮೆ ಮಾಡಿ ನೀರು ಆವಿಯಾಗೋದನ್ನು ಕಡಿಮೆ ಮಾಡಿ ಈ ಬರ ಬಂದಾಗ ಬೆಳೆಗಳನ್ನು ಕೆಲವು ಪ್ರಮುಖ ಹಂತಗಳಲ್ಲಿ, ಅದರೊಳಗಾಗಿ ತಂಡೆ ಹೊಡೆಯುವ ಹಂತದಲ್ಲಿ, ಹೂ ಬಿಡುವ ಹಂತದಲ್ಲಿ ಹಾಗೂ ಕಾಳು ಕಟ್ಟುವ ಹಂತದಲ್ಲಿ ಈ ನೀರಿನ ಪ್ರಮಾಣ ಕಡಿಮೆ ಆದಾಗ, ಬರ ಬಂದಾಗ ಈ ಒಂದು ಆಂಟಿ ಟ್ರಾನ್ಸ್ಪರೆಂಟ್ ಅಂತಂದರೆ ಈ ಆಂಟಿ ಟ್ರಾನ್ಸ್ಪರೆಂಟನ್ನು ಉಪಯೋಗಿಸೋದ್ರಿಂದ ನಾವು ಬೆಳೆಗಳನ್ನು ರಕ್ಷಿಸ್ಕೋಬೋದು, ಹಾಗೆ ನಾವು ಇಳುವರಿಯನ್ನು ಕೂಡ ಪಡಿಬಹುದು. ಹೊಲದ ಬೆಳೆಗಳಲ್ಲೂ ಇವನ್ನ ಬಳಸ್ಬೋದಾ? ಖಂಡಿತವಾಗೂ ಬಳಸ್ಬೋದು. ಓಕೆ. ಮರ ಗಿಡಗಳಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಹಾಕಿರ್ತಾರೆ. ತೋಟಗಾರಿಕಾ ಬೆಳೆಗಳಲ್ಲಿ ಕೂಡ ಬಳಸ್ಬೋದು. ಆದರೆ ಇದನ್ನು ಬಳಸಬೇಕಾದ್ರೆ ಏನು ಪಂಪ್ಗಳನ್ನು ಉಪಯೋಗಿಸ್ತೀವಿ, ಅವು ಮಾದರಿ ರೀತಿಯ, ಅಂದರೆ ಹೆಚ್ಚಿನ ಎತ್ತರಕ್ಕೆ ನಾವು ಸಿಂಪಡಣೆ ಮಾಡಬೇಕಾದಾಗ ಹೆಚ್ಚು ಶಕ್ತಿಯುಳ್ಳಂಥ ಪವರ್ ಪಂಪನ್ನು ನಾವು ಉಪಯೋಗಿಸಬೇಕಾಗ್ತದೆ. ರಾಗಿಯಲ್ಲಿ ಬೀಜೋಪಚಾರ ಮಾಡುವಾಗ ಸುಣ್ಣವನ್ನು ಬಳಕೆ ಮಾಡಿದ್ರೆ ಬರ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅಂತಾರೆ. ಕೆಲವೊಂದಷ್ಟು ಬಾರಿ ಮಣ್ಣಿಗೆ ಸುಣ್ಣವನ್ನು ಸೇರಿಸೋದ್ರಿಂದಲೂ ಕೂಡ ಅನುಕೂಲ ಆಗುತ್ತೆ ಅಂತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಖಂಡಿತ ಸುಣ್ಣ ಬಹಳ ಪ್ರಮುಖವಾದಂಥ ಒಂದು ಪೋಷಕಾಂಶ, ಲಘು ಪೋಷಕಾಂಶ. ಈ ಸುಣ್ಣವನ್ನು ನಾವು ನೋಡಿದ್ದೇವೆ. ಪ್ರಮುಖವಾಗಿ ನಾವು ಏನು ಮಾಡ್ತೀವಿ, ಈ ತೆಂಗು ಮತ್ತು ಅಡಿಕೆ ಬೆಳೆಗಳಲ್ಲಿ ನಾವು ಈ ಕಾಂಡದ ಭಾಗಗಳಿಗೆ ಈ ಸುಣ್ಣದ ಲೇಪನವನ್ನು ಮಾಡಿರ್ತಾರೆ. ಇದರ ಪ್ರಮುಖ ಉದ್ದೇಶ ಏನಂದರೆ, ಹೆಚ್ಚಿನ ಬಿಸಿಲಿಂದ ಏನಾಗುತ್ತೆ, ನೀರು ಆವಿಯಾಗುತ್ತೆ, ಜೊತೆಗೆ ಆ ಒಂದು ಕಾಂಡ ಒಡೆಯುತ್ತೆ. ಅದನ್ನು ತಡೆಯೋದಕ್ಕೆ ನಾವು ಸುಣ್ಣದ ಲೇಪನವನ್ನು ಕೂಡ ಮಾಡ್ತೇವೆ. ಇದರಿಂದ ಈ ಒಂದು ಬಿಳಿ ಬಣ್ಣದ ಸುಣ್ಣದಿಂದ ಏನಾಗುತ್ತೆ, ಬಿದ್ದಂಥ ಸೂರ್ಯನ ಬೆಳಕು ಪ್ರಖರತೆ ಪ್ರತಿಫಲಿಸಿ ಆ ಒಂದು ಕಾಂಡವನ್ನು ತಂಪಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ರಾಗಿನಲ್ಲಿ ನಾವು ಸೀಡ್ ಹಾರ್ಡನಿಂಗ್ ಅಂತ ಮಾಡ್ತೇವೆ. ಅಂತಂದರೆ ಬೀಜೋಪಚಾರ ಮಾಡತಕ್ಕಂಥದ್ದು. ಪ್ರಮುಖವಾಗಿ ಬೀಜದ ರಾಗಿಯನ್ನು ನೀರಿನಲ್ಲಿ 24 ಗಂಟೆಗಳ ಕಾಲ ನೆನೆಸಿ ನಂತರ ಅದನ್ನು ಹೊರತೆಗೆದು ನೆರಳಿನಲ್ಲಿ ಮೊದಲಿನ ಒಂದು ತೇವಾಂಶ ಎಷ್ಟಿತ್ತು ಆ ಒಂದು ತೇವಾಂಶ 6-7% ತೇವಾಂಶಕ್ಕೆ ನಾವು ಅದನ್ನು ತರಿಸಿ ನಂತರ ನಾವು ಅದನ್ನು ಉಪಯೋಗಿಸಿದ್ದೇ ಆದರೆ, ಬಿತ್ತನೆಗೆ ಉಪಯೋಗಿಸಿದ್ದೇ ಆದರೆ, ಮುಂದೆ ಬರ್ತಕ್ಕಂಥ ಬರ ಅಂತಂದರೆ ಮೊಳಕೆಯ ಪ್ರಮಾಣ ಇರ್ಬೋದು, ಅಥವಾ ಬೆಳೆಗೆ ಬರ್ತಕ್ಕಂಥ ಬರದ ಪರಿಸ್ಥಿತಿ ಇರ್ಬೋದು, ಇವೆಲ್ಲವನ್ನು ತಡಿಲಿಕ್ಕೆ ಅಂದರೆ ನಿರೋಧಕತೆಯನ್ನು ಈ ಒಂದು ಸೀಡ್ ಹಾರ್ಡನಿಂಗ್ ಬೀಜೋಪಚಾರ ಬಹಳ ಪ್ರಮುಖವಾದ ಒಂದು ಕೆಲಸವನ್ನು ಮಾಡ್ತದೆ. ನಿಸರ್ಗದಲ್ಲಿ ಅದು ಮನುಷ್ಯ ಇರ್ಬೋದು ಅಥವಾ ಬೆಳೆ ಇರ್ಬೋದು, ಇವು ವಾತಾವರಣದ ವೈಪರೀತ್ಯವನ್ನು ತಡೆದುಕೊಳ್ಳೋದಕ್ಕೆ ತಮ್ಮಲ್ಲೇ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೋತೀವರವೇ ಅಂತ ಕೇಳಿದ್ದೀವಿ. ಅಂದರೆ ಈಗ ಸಸ್ಯಗಳು ಕೂಡ ತೇವಾಂಶದ ಕೊರತೆ ಉಂಟಾದಾಗ ಒಂದಷ್ಟು ಫಿಸಿಯಲಾಜಿಕಲ್ ಅಥವಾ ಬದಲಾವಣೆಗಳನ್ನು ಅದೇ ಮಾಡ್ಕೊಳ್ಳುತ್ತೆ ಅಂಥೇಳಿ, ಅದಕ್ಕೆ ನಾವು ಪೂರಕವಾಗಿ ಒಂದಷ್ಟು ಕೆಲಸ ಮಾಡಿದರೆ ಸಾಕು ಅಂತ. ಈಗ ತಾವು ಕ್ರಾಪ್ ಫಿಸಿಯಾಲಜಿಯನ್ನು ಅಧ್ಯಯನ ಮಾಡಿರುವಂಥವ್ರು, ಆ ತರಹದ ಒಂದಷ್ಟು ಬದಲಾವಣೆಗಳನ್ನು ಗಿಡಗಳು ಯಾವ ರೀತಿ ಮಾಡ್ಕೋತವೆ? ಯಾಕೆಂದರೆ ಅದು ಬದುಕುಳಿಬೇಕಲ್ಲ. ಖಂಡಿತವಾಗಿ ಯಾವುದೇ ಒಂದು ಜೀವಿ ಆಗಲಿ ಅದು ತನ್ನ ರಕ್ಷಣೆಗೆ, ತನ್ನ ಒಂದು ಅದು ಬದುಕುಳಿಯೋದಕ್ಕೆ ತನ್ನದೇ ಆದಂಥ ಕೆಲವು ನಿರೋಧಕತೆಯನ್ನು ಅದು ಬೆಳೆಸ್ಕೊಳ್ಬೇಕಾಗ್ತದೆ, ಯಾವುದೇ ಜೀವಿ ಆಗಲಿ. ಅದೇ ರೀತಿ ಎಲ್ಲ ಬೆಳೆಗಳು ಕೂಡ ತಮ್ಮದೇ ಆದಂಥ ಕೆಲವು ಬರ ನಿರೋಧಕತೆಯನ್ನು ಹೊಂದಿರುತ್ತೆ. ಉದಾಹರಣೆಗೆ ಹೇಳೋದಾದರೆ,
ಎಲ್ಲ ಸಸ್ಯಗಳು ಪ್ರಮುಖವಾಗಿ ಈ ಬರ ನಿರೋಧಕತೆ ತಡಿಬೇಕಾದ್ರೆ ಸಸ್ಯಗಳಲ್ಲಿ ಪ್ರಮುಖವಾಗಿ ಡ್ರೌಟ್ ಟಾಲರೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅದು ಈ ಜೀವಕೋಶಗಳಲ್ಲಿ ಕೆಲವು ಪ್ರಮುಖವಾದಂಥ ರಾಸಾಯನಿಕಗಳು ಉತ್ಪತ್ತಿಯಾಗುತ್ತವೆ. ಉದಾಹರಣೆಗೆ ಹೇಳೋದಾದರೆ ಪ್ರೋಲಿನ್ ಅಂತಕ್ಕಂಥದ್ದು, ಇದು ಒಂದು ಅಮೈನೋ ಆಮ್ಲ. ಈ ಆಮ್ಲವು ಜಾಸ್ತಿ ಉತ್ಪತ್ತಿ ಆಗೋದ್ರಿಂದ ಇದು ಬರ ನಿರೋಧಕತೆಯನ್ನು ಕೊಡುತ್ತೆ. ಜೊತೆಗೆ ಕೆಲವು ಬೆಳೆಗಳು ಡ್ರೌಟ್ ಎಸ್ಕೇಪ್ ಮೆಕ್ಯಾನಿಸಮ್ ಅಂತೇಳಿ, ಅಂದರೆ ಬರ ಇನ್ನೇನು ಬರ್ತಾ ಇದೆ ಅಂತಕ್ಕಂಥದ್ದನ್ನು ಈ ಬೆಳೆಗಳು ತಮ್ಮ ಬೇರುಗಳ ಮೂಲಕ ಅದನ್ನು ಸೆನ್ಸ್ ಮಾಡಿ, ಅಂತಂದರೆ ಅದನ್ನು ರೆಕಗ್ನೈಸ್ ಮಾಡಿ ಬೇರುಗಳ ಮೂಲಕ ಬೆಳೆ ಎಲ್ಲ ಅಂದರೆ ಗಿಡದ ಎಲ್ಲ ಭಾಗಗಳಿಗೆ ಒಂದು ಸಿಗ್ನಲನ್ನು, ಒಂದು ಸೂಕ್ಷ್ಮ ಸಂದೇಶವನ್ನು ಕಳಿಸುತ್ತೆ. ಅವಾಗ ಏನಾಗುತ್ತೆ, ಬೇರುಗಳ ಮೂಲಕ ಈ ಸೈಟೋಕೈನಿನ್ ಅಂತಕ್ಕಂಥ ಒಂದು ಹಾರ್ಮೋನು ಈ ಬೇರುಗಳಲ್ಲಿ ಉತ್ಪತ್ತಿಯಾಗಿ, ಜೊತೆಗೆ ಅದ್ರ ಜೊತೆಗೆ ಅಬ್ಸಿಕ್ ಆಸಿಡ್ ಆಮ್ಲ ಅಂತಕ್ಕಂಥ ಈ ಒಂದು ಪ್ರಚೋದಕ ಬೇರುಗಳಿಂದ ಎಲ್ಲ ಸಸ್ಯದ ಎಲ್ಲ ಭಾಗಗಳಿಗೂ ಹೋಗಿ ಅಲ್ಲಿರ್ತಕ್ಕಂಥ ಪತ್ರರಂಧ್ರಗಳು, ಎಲೆಗಳಲ್ಲಿ ಇರ್ತಕ್ಕಂಥ ಪತ್ರರಂಧ್ರಗಳು ಅನ್ನು ಮುಚ್ಚೋದಕ್ಕೆ ಸಹಾಯ ಮಾಡ್ತವೆ. ಇದರಿಂದ ಏನಾಗುತ್ತೆ ಅಂತಂದರೆ ನೀರು ಆವಿಯಾಗೋದು, ಅಂದರೆ ಬಾಷ್ಪೀಕರಣ ಕ್ರಿಯೆ ಕಡಿಮೆ ಆಗ್ತಕ್ಕಂಥದ್ದು, ನೀರಿನ ಪ್ರಮಾಣವನ್ನು ಕಡಿಮೆ ಮಾಡ್ಕೊತಕ್ಕಂಥದ್ದು. ಹಾಗೆ ಎಲ್ಲ ಏನು ಸಸ್ಯದಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯೆಗಳನ್ನು ಕಡಿಮೆ ಮಾಡಿಕೊಂಡು ಒಂದು ಸುಪ್ತಾವಸ್ಥೆಗೆ ಬಂದು, ನಂತರ ನೀರು ಸಿಕ್ಕ ತಕ್ಷಣ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಅದು ವೇಗಗೊಳಿಸಿಕೊಂಡು ಗಿಡಗಳು ಬೆಳೆಯೋ ಹಾಗೆ ಮಾಡ್ತವೆ. ಹೀಗೆ ಎಲ್ಲ ಸಸ್ಯಗಳಿಗೂ ಕೂಡ ತಮ್ಮದೇ ಆದಂಥ ಕೆಲವು ನಿಸರ್ಗದತ್ತವಾಗಿ ಬಂದಿರತಕ್ಕಂಥ ಕೆಲವು ಅಂಶಗಳಿರ್ತವೆ. ಅದರೊಳಗಾಗಿ ಬೇರಿನ ಆಳವಾದ ಒಂದು ಬೆಳವಣಿಗೆ, ಏಕೆಂದರೆ ನೀರು ಕಡಿಮೆ ಆದಾಗ ನೀರು ಎಲ್ಲಿ ಸಿಗುತ್ತೆ ಅಂತಕ್ಕಂಥದ್ದನ್ನು ಈ ಬೇರುಗಳು ಅವುಗಳನ್ನು ಆಳಕ್ಕೆ ಇಳಿದು ನೀರನ್ನು ತೆಗೆದುಕೊಳ್ತಕ್ಕಂಥದ್ದು. ಹಾಗೆ ಎಲೆಗಳು ಮುದುಡ್ಕೊತಕ್ಕಂಥದ್ದು, ಎಲೆಗಳು ಮುದುಡಿಕೊಳ್ಳೋದ್ರಿಂದ ನೀರಿನ ಅಂಶ ಅಂದರೆ ನೀರು ಆವಿಯಾಗೋದು ಕಡಿಮೆ ಆಗ್ತದೆ. ಜೊತೆಗೆ ಇನ್ನೂ ಕೆಲವು ಬೆಳೆಗಳಲ್ಲಿ ನಾವು ನೋಡಿದಾಗ ಅಬ್ಸಿಕ್ ಆಮ್ಲ ಅಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು. ಇವೆಲ್ಲವೂ ನ್ಯೂನತೆಗಳು ಕೂಡ ಸಸ್ಯಗಳು ತಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೆ ಈ ಒಂದು ಬರ ಪರಿಸ್ಥಿತಿಯಲ್ಲಿ ತಾವು ಹೊಂದಿಕೊಂಡು ಬೆಳೀತಕ್ಕಂಥ ಶಕ್ತಿಯನ್ನು ಹೊಂದಿರ್ತವೆ. ಇತ್ತೀಚೆಗೆ ಹವಾಮಾನ ಮುನ್ಸೂಚನೆ ಬಹಳ ನಿಖರವಾಗಿದೆ ಮತ್ತು ವಿಶೇಷವಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ಮಣ್ಣಿನಲ್ಲಿರುವಂತಹ ತೇವಾಂಶವನ್ನು ಗ್ರಹಿಸಿ ನೀರು ಕೊಡಬೇಕೋ ಬೇಡವೋ ಅನ್ನೋದನ್ನು ಹೇಳುವಂಥ ತಂತ್ರಜ್ಞಾನವೂ ಕೂಡ ಬಹಳ ಅಭಿವೃದ್ಧಿ ಆಗಿದೆ. ಅಂದರೆ ರೈತರು ಈ ತಾಂತ್ರಿಕತೆಗಳನ್ನು ಕೂಡ ಬಳಸ್ಕೊಂಡ್ರೆ ಒಳ್ಳೆಯದು ಅನ್ನೋದು ತಮ್ಮ ಅಭಿಪ್ರಾಯನೇ? ಹೌದು, ಇತ್ತೀಚೆಗಂತೂ ಕೃಷಿಗೆ ಪೂರಕವಾದ ಕೆಲವು ಆ್ಯಪ್ಗಳು ಬಂದಿವೆ. ಮನೆಯಲ್ಲಿ ಇದ್ದುಕೊಂಡೇ ಪ್ರತಿಯೊಂದು ಕೆಲಸ ಕಾರ್ಯಗಳು, ಅದರಲ್ಲಿ ಕೃಷಿಯಲ್ಲಿ ಅದು ನೀರಿನ ನಿರ್ವಹಣೆ ಇರ್ಬೋದು, ಕಳೆ ನಿರ್ವಹಣೆ ಇರ್ಬೋದು, ಅಥವಾ ಇನ್ನೂ ಕೆಲವು ಕೃಷಿ ಚಟುವಟಿಕೆಗಳಿದೆ ಏನಿದ್ದಾವೆ ಅವೆಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥ ಎಲ್ಲ ತಂತ್ರಜ್ಞಾನಗಳು ಇವತ್ತಿನ ದಿನ ನಮಗೆ ಲಭ್ಯವಾಗಿದೆ. ರೈತರು ಇದರೆಲ್ಲ ಸದುಪಯೋಗವನ್ನು ಪಡೆದು. ರೈತಿಗೆ ಡಾಕ್ಟರ್ ಶಿವಕುಮಾರ್ ಅವರೇ, ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಆಗ್ಬೋದು ಸರ್. ನನ್ನ ಮೊಬೈಲ್ ಸಂಖ್ಯೆ 9448700810. ಇನ್ನೊಮ್ಮೆ ಹೇಳ್ತೀರಾ? 9448700810. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9448700810. ಒಳ್ಳೆಯದು ಡಾಕ್ಟರ್ ಶಿವಕುಮಾರ್ ಅವರೇ, ಇದುವರೆಗೂ ಬೆಳೆಗಳಲ್ಲಿ ಬರ ನಿರ್ವಹಣೆಗೆ ಕುರಿತಾಗಿ ಬಹಳಷ್ಟು ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಇದುವರೆಗೆ ಕೃಷಿ ಬೆಳೆಗಳಲ್ಲಿ ಬರ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆವಿ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದಿವ್ಯಾ ಹಾಗೂ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್.
ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.